ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಸೀರೆ ಕುಚ್ಚಾಗೋದಕ್ಕೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು ಮಾಡ್ಕೊಳ್ಬೇಕಾಗತ್ತೆ ಫ್ಲವರ್ ಥರ. ಅದನ್ನು ಮಾಡ್ಕೊಳ್ಳೋದನ್ನು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆಯೇ ಈ ಥರ ರಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಈ ಥರ ಥಿಂಗ್ಸ್ ಅಂಗಡಿಯಲ್ಲಿ ಸಿಗತ್ತೆ ಈಸಿಯಾಗಿ. ಈ ರಿಂಗ್ಸಿಗೆ ಫಸ್ಟ್ ಇದನ್ನು ಟೈ ಮಾಡ್ಕೊಳ್ಬೇಕು ದಾರನ. ಈ ಥರ ಟೈ ಮಾಡ್ಕೊಂಡಾದ ನಂತರ ಒಂದು 2 ಟೈಮು ಟೈ ಮಾಡ್ಕೊಳ್ಬೇಕು ದಾರನ. ಟೈ ಮಾಡ್ಕೊಂಡಾದ ನಂತರ ದಾರನ ಟೈಟಾಗಿ ಹಿಡ್ಕೊಳ್ಬೇಕು. ಈ ಥರ ಟೈಟಾಗಿ ಹಿಡ್ಕೊಂಡಾದ ನಂತರ ಈ ಗ್ಯಾಪ್ ಸಿಗತ್ತಲ್ವಾ, ಆ ಗ್ಯಾಪ್ನೊಳಗಡೆ ನೀಡಲ್ ಹಾಕಿ ಈ ದಾರನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇದೇ ಥರ 3 ಟೈಮ್ ಲಾಕ್ ಮಾಡ್ಕೊಂಡಾದ ನಂತರ ಮತ್ತೆ ಪಕ್ಕದಲ್ಲಿ ಇದೇ ಥರ ಫುಲ್ ರಿಂಗನ್ನು ಡಬಲ್ ಕ್ರೋಶದ ಮೂಲಕ ಮಾಡ್ಕೊಳ್ತಾ ಹೋಗಬೇಕು. ಇದೇ ಥರ ಫುಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೋಡಿ, ಈಗ ಈ ತರ ಫುಲ್ ರಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಲ್ಲಿ 3 ಚೈನ್ ಹಾಕೊಂಡಿದ್ವಲ್ಲ, ಆ ಚೈನ್ ಮೇಲ್ಗಡೆ ಇರುವಂತ ಫಸ್ಟ್ ಚೈನ್ ಮೇಲ್ಗಡೆ ದಾರನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 2 ಡಬಲ್ ಕ್ರೋಶೆ ಹಾಕಿ 1 ಬೀಡ್ಸ್ ಅನ್ನ ಹಾಕೊಂಡು ನೆಕ್ಸ್ಟ್ ಗ್ಯಾಪ್ ಇರುವಂತ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮೇಲೆ ಗ್ಯಾಪ್ ಇರುತ್ತಲ್ವಾ ಚೈನ್ ಹಾಕಿರೋದ್ರ ಮೇಲೆ, ಆ ಗ್ಯಾಪ್ ಒಳಗಡೆ ಬೀಡ್ಸ್ ಹಾಕಿ ಡಬಲ್ ಕ್ರೋಶೆ ಮಾಡ್ಬೇಕು. ಇದೇ ತರ 10 ಬೀಡ್ಸ್ ಹಾಕೊಳ್ಬೇಕು. ಹಾಕೊಂಡಾಗ ಒಂಥರ ಶೇಪ್ ಚೆನ್ನಾಗಿ ಬರುತ್ತೆ. ಇದೊಂಥರ ಗ್ಯಾಪ್ ಇರತ್ತಲ್ವಾ ಅಲ್ಲಿ ಹಾಕೊಳ್ಬೇಕು. ಚೈನ್ ಆಗಿ ಬರುತ್ತೆ ನೋಡಿ. ಈ ಡಬಲ್ ಕ್ರೋಶೆಗಳ ಮೇಲ್ಗಡೆ ಚೈನ್ ಲಾಕ್ ಬರುತ್ತಲ್ಲ ನೋಡಿ, ಅಲ್ಲಿ ಹಾಕೊಂಡು ಇದೇ ತರ ಇದನ್ನು ಮಾಡ್ಕೊಳ್ಬೇಕು. ಇದೇ ತರ 10 ಬೀಡ್ಸ್ ಬರೋ ತನಕ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಈಸಿ ಆಗಿರುತ್ತೆ, ಒಂಥರ ಚೆನ್ನಾಗಿ ಕೂಡ ಇರುತ್ತೆ, ಡಿಫ್ರೆಂಟ್ ಆಗೂ ಇರುತ್ತೆ. ಸ್ವಲ್ಪ ಸೀರೆ ಕುಚ್ಚುಗಳಲ್ಲಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ, ಈ ತರ ಇದನ್ನ 10 ಬೀಡ್ಸ್ ಕೂಡ ಹಾಕೊಂಡಿದೀನಿ. 10 ಬೀಡ್ಸ್ ಹಾಕೊಂಡಾದ ನಂತರ 2 ಚೈನ್ ಅನ್ನ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ಅದನ್ನ ಉಳಿದಿರೋ ದಾರನ ಹಿಂದೆಗಡೆ ಪ್ರೆಸ್ ಮಾಡಿ ಲಾಕ್ ಮಾಡ್ಕೊಂಡ್ರೆ ಆಯ್ತು. ಗಮ್ ಹಾಕಿ ಲಾಕ್ ಮಾಡ್ಕೊಂಡ್ರೆ ಈ ತರ ಫ್ಲವರ್ಸ್ ರೆಡಿ ಆಗುತ್ತೆ. ನನ್ನ ಸ್ಯಾರಿ ಕಲರ್ 2 ಕಲರ್ಸ್ ಇದೆ. ಆ 2 ಕಲರ್ಸ್ ನಲ್ಲಿ ನಾನು ಗ್ರೀನ್ ಮತ್ತೆ ಪಿಂಕ್ ಕಲರ್ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಇದೇ ತರ ಒಂದು 25 ಬೇಕಾಗ್ಬೋದು ಅಷ್ಟು ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಇಲ್ವಾ ಫಸ್ಟ್ ಸ್ವಲ್ಪ ಮಾಡಿ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ಎಷ್ಟು ಅಂತ ನೋಡ್ಕೊಳ್ಬಹುದು. ನೋಡಿ, ಇದೇ ತರ ನಾನು ಇದನ್ನ ರೆಡಿ ಮಾಡ್ಕೊಂಡಿದೀನಿ. ಈಗ ಫ್ಲವರ್ ರೆಡಿ ಆಗಿದೆ. ನಿಮ್ಗೆ ಮಿಡಲ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಗ್ಲಾಸ್ ಅಥವಾ ಕಟ್ ಬೀಡ್ಸ್ ಎಲ್ಲಿ ಬೇಕಾದ್ರೂ ನೀವು ಸ್ಟಿಕ್ ಮಾಡಬಹುದು. ಇದೀಗ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ನೋಡಿ. ಇದು ಸ್ಯಾರಿ ನಂದು ಪಿಂಕ್ ಮತ್ತೆ ಗ್ರೀನ್ ಇದೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಪಿಂಕ್ ಮತ್ತೆ ಗ್ರೀನ್ ದಾರನ ಮಾಡ್ಕೊಂಡು ಅದೇ ತರ ಫ್ಲವರ್ಸ್ ನ ರೆಡಿ ಮಾಡ್ಕೊಂಡಿದೀನಿ. 2 ಕಲರ್ಸ್ ನಲ್ಲೂ ಕೂಡ ಸಮವಾಗಿ ರೆಡಿ ಮಾಡ್ಕೊಂಡಿದೀನಿ. ಯಾರಾದ್ರೂ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ 2 ಕಲರ್ಸ್ ನಲ್ಲಿ. ಇದನ್ನ ಈಗ ನಾವು ಸ್ಯಾರಿ ಅಟ್ಯಾಚ್ ಮಾಡೋಣ.
ಅಟ್ಯಾಚ್ ಮಾಡೋದಕ್ಕೆ ನಾನು ಗ್ರೀನ್ ಕಲರ್ ದಾರನ ತಗೊಂಡಿದ್ದೀನಿ. ಯಾಕೆಂದ್ರೆ ಸ್ಯಾರಿ ಪಲ್ಲು ಇರೋದು ಪಿಂಕ್ ಆಗಿರೋದ್ರಿಂದ ಗ್ರೀನ್ ಕಲರ್ ದಾರದಿಂದ ತಗೊಳ್ತೀನಿ, ತುಂಬಾ ಎದ್ದು ಕಾಣಿಸುತ್ತೆ ಅಂತ ಹೇಳಿ ಗ್ರೀನ್ ಕಲರ್ ದಾರನ ನಾನು ತಗೊಳ್ತಾ ಇದ್ದೀನಿ. ಫಸ್ಟ್ ದಾರಾನ ನೀಡಲ್ ತಗೊಂಡು ಸೀರೆಗೆ ಒನ್ ಟೈಮ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಅದೇ ಪಕ್ಕದಲ್ಲೇನೆ ಇನ್ನೂ ಒನ್ ಟೈಮ್ ಸೀರೆನ ಲಾಕ್ ಮಾಡ್ಕೊಳ್ಬೇಕು. ಇದನ್ನ ಈಗ ನಾನು 2 ಟೈಮ್ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಗೆ ಲಾಕ್ ಮಾಡ್ಕೊಂಡು ಆದ ನಂತರ 3 ಚೈನ್ಸ್ ನ ಹಾಕೊಳ್ತೀನಿ. 3 ಚೈನ್ ಹಾಕೊಂಡ ಆದ ನಂತರ ಇದಕ್ಕೆ ನಾನು ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಬೀಡ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಒಂದು 3 ಚೈನ್ ಮತ್ತೆ 3 ಚೈನ್ ಮತ್ತೆ ಡಬಲ್ ಕ್ರೋಶ ಮಾಡಿ 2 ಡಬಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೊಳ್ಬೇಕು. ಇದಕ್ಕೆ ಬೀಡ್ಸ್ ಹಾಕೊಂಡು 4 ಡಬಲ್ ಕ್ರೋಶ ಆದ ನಂತರ ಇದಕ್ಕೆ 2 ಚೈನ್ ಹಾಕೊಂಡು ಅದ್ರ ಎಲ್ಲಿ ಬರುತ್ತೆ ಅಲ್ಲಿ ನೀವು ನೋಡ್ಕೊಂಡು ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದೇ ತರ 2 ಟೈಮ್ ಮಾಡ್ಕೊಳ್ತಿದ್ದೀನಿ ನಾನು. ಟೋಟಲ್ 2 ಟೈಮ್ ಆದ ನಂತರ ಫಸ್ಟ್ ಅಲ್ಲಿ ಮಾಡ್ಕೊಂಡಿದ್ನಲ್ವಾ ಸೇಮ್ ಇದೇ ತರ 2 ಡಬಲ್ ಕ್ರೋಶ ಹಾಗೆ ಒಂದು ಬೀಡ್ಸ್ ಮತ್ತೆ 2 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಅನ್ನು ಮಾತ್ರ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ 4 ಡಬಲ್ ಕ್ರೋಶ ಆದ ನಂತರ ಈಗ 4 ಡಬಲ್ ಕ್ರೋಶ ಆಯ್ತು. ಇದಕ್ಕೆ ಈಗ ನಾನು ನೋಡಿ ಈ ತರ ಬಂದಿದೆ. ಇದಕ್ಕೆ ನಾನೀಗ 1 ಚೈನ್ ಹಾಕೊಳ್ತೀನಿ. ಫಸ್ಟ್ 1 ಚೈನ್ ಹಾಕೊಂಡಾದ ನಂತರ ಇದೀಗ ಗ್ರೀನ್ ಕಲರ್ ಇಂದು ಮಿಡಲ್ ಅಲ್ಲಿ ಸರಿ ಇಟ್ಕೊಂಡು ಸೀದಾ ಸೈಡ್ ನಲ್ಲಿ ಇಟ್ಕೊಂಡು ಮಿಡಲ್ ನಲ್ಲಿ ದಾರ ಹಾಕೊಂಡು ಅದರ ಒಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ ನಂತರ ಅದನ್ನ ಆ ಕಡೆ ಸರಿಸ್ಕೊಳ್ಬೇಕು ನಮ್ಮ ರೈಟ್ ಹ್ಯಾಂಡ್ ಸೈಡ್ಗೆ. ಆದ ನಂತರ ಮತ್ತೆ 1 ಚೈನ್ ಹಾಕೊಳ್ಬೇಕು. 1 ಚೈನ್ ಹಾಕೊಂಡಾದ ನಂತರ ಅದಕ್ಕೆ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಅದಾದ ನಂತರ ಸೇಮ್ 2 ಡಬಲ್ ಕ್ರೋಶ 1 ಬೀಡ್ಸ್ ಇದೇ ತರ 2 ಟೈಮ್ ಮಾಡ್ಕೊಳ್ಬೇಕು. ನಿಮ್ಗೆ 2 ಟೈಮ್ ತುಂಬಾ ಹತ್ರ ಅಂತ ಅನ್ಸಿದ್ರೆ 3 ಟೈಮ್ ಕೂಡ ಇದೇ ತರ ಮಾಡಿಸ್ಕೊಳ್ಬಹುದು. ಸ್ಟಾರ್ಟಿಂಗ್ ನಲ್ಲಿ 2 ಟೈಮ್ ಮಾಡ್ಕೊಂಡಿದ್ವಲ್ಲ 2 ಬೀಡ್ಸ್ ಹಾಕಿ ಈ ತರ ನೀವು 3 ಟೈಮ್ ಕೂಡ ಮಿಡಲ್ ಅಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದಾದ್ಮೇಲೆ ಗ್ರೀನ್ ಕಲರ್ ಆದ ನಂತರ ನೆಕ್ಸ್ಟ್ ಬೇರೆ ಕಲರ್ನ ಹಾಕೊಳ್ಬೇಕು. ಈ ತರ ಕಾಂಟ್ರಾಸ್ಟ್ ಆಗಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದೇ ತರ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ನಿಮ್ಗೆ ಲಾಸ್ಟ್ ನಲ್ಲಿ ಹೇಗೆ ಅಂತ ಕಾಣಿಸುತ್ತೆ ಅಂತ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ. ಇದಕ್ಕೆ ನೀವು ಬೇಕು ಅಂದ್ರೆ ಗೋಲ್ಡ್ ಕಟ್ ಬೀಡ್ಸ್ ಅಥವಾ ವೈಟ್ ಕಟ್ ಬೀಡ್ಸ್ ಯಾವ್ದು ಬೇಕಾದ್ರೂ ನೀವು ಹಾಕೊಳ್ಬಹುದು. ಇದಕ್ಕೆ ಮಿಡಲ್ ಅಲ್ಲಿ ಗ್ಯಾಪ್ ಇದೆಯಲ್ವಾ, ನೀವು ಬೇಕಂದ್ರೆ ಹಾಕೊಟ್ಟು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವುದೇ ಬೀಡ್ಸ್ ಕೂಡ ಹಾಕೊಂಡಿಲ್ಲ.
ಸ್ಟಾರ್ಟಿಂಗ್ ಅಲ್ಲಿ ಪಿಂಕ್ ಗ್ರೀನ್ ಹಾಕೊಂಡಿದ್ನಲ್ವಾ, ಈಗ ಪಿಂಕ್ ಹಾಕೊಂಡು ಅದೇ ತರ ಸೇಮ್ ಪ್ರೊಸೀಜರ್ ನ ಮಾಡ್ಕೊಂಡಿದೀನಿ. ಇದೇ ತರ ಫುಲ್ ಸ್ಯಾರಿ ನಾನು ಮಾಡ್ಕೊಂಡು ಇರೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇದೇ ತರ ಫುಲ್ ಸ್ಯಾರಿ ಕೂಡ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಇದು ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಳ್ತೀನಿ.